ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದಶಕಗಳ ಕಾಲ ಭಾರತೀಯ ಚಿತ್ರರಂಗದ ಹಿನ್ನೆಲೆ ಗಾಯನದಲ್ಲಿ ಧ್ರುವತಾರೆಯಂತೆ ಮಿಂಚಿದ್ದ ಹಿರಿಯ ಗಾಯಕಿ ಆಶಾ ಭೋನ್ಸ್ಲೆ ವಿಧಿವಶರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಅವರನ್ನು ನಿನ್ನೆ ದಾಖಲು ಮಾಡಲಾಗಿತ್ತು. ಅವರಿಗೆ ಹೃದಯ ಸ್ತಂಭನವಾಗಿತ್ತು. ಮರೆಯಾಗಿದೆ ಸಂಗೀತ ಲೋಕದ ಧ್ರುವತಾರೆ. ಹೃದಯ ಸ್ತಂಭನದಿಂದ ಸ್ವರ ಸಾಮ್ರಾಜ್ಞಿ ಆಶಾ ಭೋನ್ಸ್ಲೆ ನಿಧನರಾಗಿದ್ದಾರೆ. ನಾಳೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ನಾಳೆ ಸಂಜೆ 4 ಗಂಟೆಗೆ ಆಶಾ ಭೋನ್ಸ್ಲೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಆಶಾ ಭೋನ್ಸ್ಲೆ ಅವರ ಪುತ್ರ ಆನಂದ್ ಭೋನ್ಸ್ಲೆ ಈ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಹಿರಿಯ ಗಾಯಕಿ ಆಶಾ ಭೋನ್ಸ್ಲೆ ತಮ್ಮ 92ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ಇವತ್ತು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಸಾಧು ಕೋಕಿಲ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಆಶಾ ಭೋನ್ಸ್ಲೆ ಅವರನ್ನು ನಾವು ಕಳ್ಕೊಂಡಿದ್ವಿ. 80 ವರ್ಷಗಳ ಕಾಲ ನಮ್ಮನ್ನು ರಂಜಿಸಿದವರು ಇವತ್ತು ಇಲ್ಲ ಸರ್. ಇಲ್ಲ, ಹೇಗೆ ಅಂದ್ರೆ ಆಶಾ ಭೋನ್ಸ್ಲೆ ಜಿ ಇದಾರಲ್ಲ, ಅವರು ವರ್ಸಟೈಲ್ ಅಂದ್ರೆ ಯಾವ ತರ ಹಾಡನ್ನು ನೋಡಿ. ಸಿಂಗರ್ಸ್ ಅಲ್ಲೂ ಕೂಡ ಕೆಲವು ಕ್ವಾಲಿಟೀಸ್ ಇದೆ. ಈಗ ಕೆಲವರು ಮೆಲಡಿ ಸಾಂಗ್ ಇಷ್ಟೇ ಆಡ್ತಾರೆ, ಅಥವಾ ಒಂದು ಪ್ಯಾಥೆಟಿಕ್ ಸಾಂಗ್ ಆಡ್ತಾರೋ, ಅಥವಾ ಫಾಸ್ಟ್ ನಂಬರ್ ಆಡ್ತಾರೆ, ಇನ್ನೊಂದೇನೋ ರಾಗ ಬೇಸ್ ಮಾಡಿ ಕ್ಲಾಸಿಕಲ್ ಹಾಡ್ತಾರೆ. ಆ ತರದ್ದು ಒಬ್ಬೊಬ್ರು ಒಂದೊಂದಕ್ಕೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ಇವ್ರು ಇಂಥದ್ದೇ ಅಂತ. ಆದ್ರೆ ಆಶಾ ಭೋನ್ಸ್ಲೆ ಅವರ ವಿಷಯಕ್ಕೆ ಬಂದ್ರೆ ಅವರು ವರ್ಸಟೈಲ್ ಸಿಂಗರ್. ಅವರು ಎಷ್ಟು ವರ್ಷ ಸಣ್ಣ ಮಗುವಿಂದ, ಸಣ್ಣ ಚಿಕ್ಕ ವಯಸ್ಸಿಂದ ಕೂಡ ಇವತ್ತಿಗೂ ನೋಡಿ, ನಮ್ಮ ಎಲ್ಲ ನೀವು ತಗೊಳ್ಳಿ, ಡಾನ್ ತಗೊಳ್ಳಿ, ನಮಕ್ಕಲಾಲ್ ತಗೊಳ್ಳಿ, ನೀವ್ ಯಾವುದನ್ನ ಮಗನ ಅಲ್ಲಿ ಬರೋಂತ ಎನರ್ಜಿ ಇರುವಂತ ಸ್ಪಿರಿಟ್ ಸಾಂಗ್ ಅಂದ್ರೆ ಅದನ್ನ ಆಶಾ ಭೋನ್ಸ್ಲೆ ಜಿ. ಅವ್ರಂತ ಟ್ಯಾಲೆಂಟ್ ಇದ್ದವರು ನಾವು ಕಳ್ಕೊಂಡಿದ್ವಿ. ಇನ್ಯಾರು ಇಲ್ಲ ನೋಡಿ, ಒಬ್ಬೊಬ್ರೇ ಇಲ್ಲ. ಲತಾ ಮಂಗೇಶ್ಕರ್ ಅವರು, ಆಶಾ, ಅವ್ರಿಗೆಲ್ಲ ರೀಪ್ಲೇಸೇ ಇಲ್ಲ. ಅವರೇ ನಿಜ ರೀಪ್ಲೇಸ್ ಇಲ್ಲ. ಅಷ್ಟೇ, ಅವ್ರನ್ನ ನೋಡಿ ಕೆಲವರು ಹಾಡ್ಬೋದು, ಅವ್ರನ್ನ ನೋಡಿ ಅವ್ರ ವಾಯ್ಸ್ಗಳನ್ನ ಅನುಕರಣೆ ಮಾಡಿ ಆಡ್ಬೋದು, ಅವ್ರ ಸ್ಟೈಲ್ನ ಆಡ್ಬೋದು. ಒರಿಜಿನಲ್ಲೇ. ಬಟ್ ಇಷ್ಟು ವರ್ಷ ಅವರು ನಮ್ಮ ಈ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಅಂತಲ್ಲ, ಮ್ಯೂಸಿಕ್ ಇಂಡಸ್ಟ್ರಿಗೆ, ಸಂಗೀತಕ್ಕೆ ಅವರ ಸೇವೆಯನ್ನ ಸಲ್ಲಿಸಿದ್ದಾರೆ. 92 ಇಯರ್ಸ್ ಆಯ್ತು ಅನ್ಸತ್ತೆ. ಅವರು ಮತ್ತೆ ಆಶಾ ಭೋನ್ಸ್ಲೆ ಜಿ ಆಗ್ಬೋದು, ಲತಾ ಮಂಗೇಶ್ಕರ್ ಅವ್ರದ್ದು ಮತ್ತೆ ಹುಟ್ಟು ಬರ್ಬೇಕು ಅಂತ ನನ್ ಸಾಂಗ್ ಅವ್ರು ಆಡ್ಬೇಕಾಗಿತ್ತು. ಆಕ್ಚುಲಿ ಹೂವೆ ಹೂವೆ ಹಾಡ್ನ, ಹೂವೆ ಹೂವೆ ಸಾಂಗ್ ಇದೆಯಲ್ಲ, ಅದನ್ನ ಆಕ್ಚುಲಿ ಲತಾ ಮಂಗೇಶ್ಕರ್ ಅವ್ರು ಆಡ್ಬೇಕು ಅನ್ನೋದು ನನ್ ಬಹಳ ಆಸೆ ಇತ್ತು. ಅವ್ರನ್ನ ಹೋಗಿ ಕೇಳಿದಾಗ ಅವ್ರು ಕೇಳಿದ್ರು, ಈಗ ನನಗೆ ವಯಸ್ಸಾಗಿದೆ, ನಾನು ಇದನ್ನ ಆಡಕ್ಕಾಗಲ್ಲ, ನಮ್ ಸಂಗೀತ ಕೈಲಿ ಆಡ್ತೀನಿ ನೀವು ಅಂತೇಳಿ. ಆಶಾ ಭೋನ್ಸ್ಲೆ ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ದು, ಅಲ್ಲಿ ಕಳ್ಸ್ಕೊಟ್ರು ನಾನು ತಗೊಂಡೋಗಿ ಮೇಡಮ್ಗೆ ಸಾಂಗ್ ಕೊಟ್ಟೆ, ಆಶಾ ಭೋನ್ಸ್ಲೆ ಜಿಗೆ. ಅವರು ಸಾಂಗ್ ನಾನು ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಒಂದೇ ದಿವ್ಸಕ್ಕೆ ನಾನು ಮತ್ತೆ ಫೋನ್ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ನೋಡಿ, ಮ್ಯೂಸಿಕ್ಗೆ, ಸಂಗೀತಕ್ಕೆ ಕೊಡುವಂತ ಬೆಲೆ, ದುಡ್ಡು ಬೇರೆ, ಪರ್ಫಾರ್ಮೆನ್ಸ್ ಬೇರೆ, ಅದು ನಾವು ಯಾತಕ್ಕೆ ಹಾಡ್ತೀವಿ ಅನ್ನೋದು ಬೇರೆ. ಆದ್ರೆ ಆ ಸಂಗೀತ ಅನ್ನೋದು ದೇವ್ರ ಲೆಕ್ಕ. ಅವ್ರಿಗೆ ಒಂದು ಲೈನ್ ಅವ್ರಿಗೆ ಹೈ ಆಗ್ತಿತ್ತು, ಪಿಚ್ ಹೈ ಆಗ್ತಿತ್ತು. ಇದನ್ನ ಹೇಳಿದ್ದೀನಿ ಸುಮಾರು ಕಡೆ ನಾನು. ಒಂದು ನೋಟು ಅವ್ರಿಗೆ ಆ ಟಚ್ ಆಗ್ತಿರ್ಲಿಲ್ಲ. ಅಂದ್ರೆ ಅದನ್ನ ಕಷ್ಟ ಆಗ್ತಾ ಇದೆ ನನಗೆ, ಇದನ್ನ ನೀವು ಬೇರೆ ಯಾರ ಕೈಲಾರು ಆಡ್ಸಿ ಅಂತ ಅವ್ರು ಹೇಳಿದ್ರು. ನಾನ್ ಹೇಳ್ದೆ, ಇಲ್ಲ ಮೇಡಮ್, ಬೇಕಾದ್ರೆ ಅದನ್ನ ನಾನು ಚೇಂಜ್ ಮಾಡ್ಕೊಂತೀನಿ ಒಂಚೂರು. ಯಾವ್ದೋ ಅದ್ರಲ್ಲಿ ಚರಣದಲ್ಲಿ ಒಂದ್ ಲೈನ್ ಬರುತ್ತೆ. ಚರಣದಲ್ಲಿ ನಾನಾ ನಿನ್ನ ನಾನೇ ಅಂತ ಬರುತ್ತೆ. ಅದು ಆ ಆ ನೋಟ್ ಹೋಗಕ್ಕಾಗಲ್ಲ ನಾನು ಅಂತ ಹೇಳಿದಾಗ ನಾನ್ ಅದನ್ನ ನಾನೇ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಒಪ್ಲಿಲ್ಲ. ಇಲ್ಲ ಬೇಡಿ, ತುಂಬಾ ಚೆನ್ನಾಗಿದೆ, ಅದನ್ನ ಮಾಸ್ಟರ್ ಜಿ ಚೇಂಜ್ ನೇಕರ್ನ ನಾನ್ ಸಿಂಗರ್ ಹೇಳ್ತೀನಿ, ಅವ್ರ ಕೈಯಲ್ಲಿ ಆಡ್ಸಿ ಅಂತ ಹೇಳಿ ನನ್ಗೆ ಕವಿತಾ ಸುಬ್ರಹ್ಮಣ್ಯಂ ಅವ್ರನ್ನ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿ ಆ ಸಾಂಗ್ ನ ಆಡಿಸಿದ್ರು. ನೋಡಿ, ಅಂತ ಲೆಜೆಂಡ್ ನೆನ್ಸ್ಕೊಂಡ್ರೆ ನಮ್ ಕಣ್ಣಲ್ಲಿ ನೀರು ಬರುತ್ತೆ. ಸಂಗೀತಕ್ಕೆ ಕೊಡುವಂತ ಬೆಲೆ ಅಂತವ್ರನ್ನ ಕಳ್ಕೊಂಡಿದ್ವಿ. ನಿಜವಾಗ್ಲೂ ಅಂತ ಬೇಜಾರು. ಅಂತೂ ಮುಖತಃ ಭೇಟಿ ಆಗಿದ್ರಿ ನೀವು ಹಾಗಾದ್ರೆ ಅವ್ರನ್ನ? ಅಯ್ಯೋ, ಅವ್ರ ಕಾಲಿಗೆ ಬಿದ್ದು ಬಂದವ್ ನಾನು. ನನ್ಗೆಲ್ಲ ಪಿ ಸುಶೀಲಾ ಅವ್ರನ್ನ ಮೀಟ್ ಮಾಡ್ಬೇಕು, ಜೇಸುದಾಸ್ ಅವ್ರ ಆಗ್ಬೋದು, ಅಂತ ಲೆಜೆಂಡ್ ಪಿ ಶ್ರೀನಿವಾಸ್ ಅವ್ರ ಆಗ್ಬೋದು, ಅವ್ರೆಲ್ಲ ಮತ್ತೆ ಹುಟ್ಟಿ ಬರಲ್ಲ ಇವ್ರೆ, ಅಷ್ಟೇ ಹೇಳ್ಬೋದು ಅಷ್ಟೇ. ನಿಜ. ಥ್ಯಾಂಕ್ ಯು. ಆದ್ರೆ ಕಲಾವಿದರಿಗೆ ಸಾವಿಲ್ಲ ಸರ್ ಯಾವತ್ತು? ಇಲ್ವಲ್ಲ, ಖಂಡಿತ ಇಲ್ಲ. ಅಜರಾಮರ. ಪ್ರಪಂಚ ಮುಳುಗ್ಬೋದು, ಆದ್ರೆ ಬಂತಾನೆ ಇರ್ತದೆ ಸೌಂಡ್. ದಟ್ ಈಸ್ ಮ್ಯೂಸಿಕ್, ಸಂಗೀತ. ಒಂದು ಯಾವ್ದಾದ್ರು ತುಂಬಾ ಇಷ್ಟವಾದ ಹಾಡು ಜ್ಞಾಪಿಸ್ಕೋಬೋದಾ ಸರ್ ತಾವು?
ಅವ್ರು ಹಾಡಿರೋದು? ಅಯ್ಯೋ ಏನ್ ಸರ್ ನಿಂಗೆ ಹೇಳ್ಬಿಟ್ರಿ, ಎಂತೆಂತ ಹಾಡುಗಳು ತಮ್ಮ ಇದು ಆಶಾ ಭೋಸ್ಲೆ ಒಂದೆರಡು ಸಾಲು. ಪಿಯಾ ತೂ ಅಬ್ ತೋ ಆಜಾ ಇದೆಯಲ್ಲ ಎಂತ ಸಾಂಗ್, ಅದಿದೆ. ಜವಾನಿ ಜಾನಿ ಮನ್ ಹಸೀನ ದಿಲ್ ರುಬಾ, ಇದಕ್ಕೆಂತ ಸಾಂಗ್ ಬೇಕಾ? ಹೌದು. ಅಯ್ಯಯ್ಯೋ ಸಾವಿರಾರು ಹಾಡುಗಳಿದಾವೆ. ಹೌದು, ಬಟ್ ಅವರು ಥ್ಯಾಂಕ್ ಯು. ಓಕೆ ಸಾಧು ಕೋಕಿಲ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ.